ನಮಸ್ಕಾರ ಗೈಸ್, ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಬರೀ ಫ್ರೆಂಡ್ಸ್ ಊಟ ಮಾಡೋಣ. ಊಟ ಅಲ್ರಿ ಬ್ರೇಕ್ಫಾಸ್ಟ್. ಏನಂದ್ರ ಬ್ರೇಕ್ಫಾಸ್ಟ್ 10 ಗಂಟೆಗೆ ಮಾಡತಾರ ಗೈಸ್. ಗೋಧಿ ಹಿಟ್ಟಿನ ಚಪಾತಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಪಲ್ಯ ಮತ್ತೆ ಶೇಂಗಾ ಚಟ್ನಿ. ಗೈಸ್ ಇವತ್ತಿನ ಸ್ಪೆಷಲ್ ನಾಷ್ಟಾ ಗೋಧಿ ಹಿಟ್ಟಿನ ಚಪಾತಿ, ಆಮೇಲೆ ಉಳ್ಳಾಗಡ್ಡಿ ಪಲ್ಯ. ಗೋಧಿ ಹಿಟ್ಟಿನ ದೋಸೆ. ಸರಿ, ಗೋಧಿ ಹಿಟ್ಟಿನ ದೋಸೆ. ಇದು ನಮ್ಮ ಕಡೆ ಮಾಡ್ತಾರ ಗೈಸ್, ಇದು ಭಾಳ ಮಾಡ್ತಾರೆ ನಮ್ಮ ಕಡೆ. ನಾವೆಲ್ಲ ಇದನ್ನ ತಿಂತೀವಿ. ಭಾಳ ಲೈಕ್. ನನಗೆ ಮೊದ್ಲಿಕ್ಕೆ ಲೈಕ್ ಹಾಕಿದ್ದಿಲ್ಲ, ಸಣ್ಣದಾಗಿ ಈಗ ಯಾಕ ಲೈಕ್ ಆಯ್ತು ನನಗೂ. ಈಗ ಭಾರಿ ಇಷ್ಟ ನನಗೆ. ವಾರಕ್ಕೆ ಏನಿಲ್ಲ ಅಂದ್ರೆ ಒಂದು ಬರಿ ಬೇಕಾಗಬೇಕು ಗೋಧಿ ಹಿಟ್ಟಿನ ದೋಸೆ. ನಾವು ಈಗೂ ಭಾಳ ಇಷ್ಟ ಅದು ಮಾಡಕ್ಕೆ. ಲೈಕ್ ಆಗೈತೆ ನಮಗೆ. ಮತ್ತು ಇವಂಗಂತರೂ ಸಣ್ಣದಾಗಿದ್ದ ಫೇವ್ರೇಟ್ ನನಗೆ. ಗೈಸ್ ಮತ್ತೆ ನಿಮ್ದು ಫೇವ್ರೇಟ್ ನಾಷ್ಟಾ ಹೆಸರು ಅದೆಲ್ಲ ಕಮೆಂಟ್ ಮಾಡಿ. ಮತ್ತು ಇವತ್ತು ಗೈಸ್ ನಾನು ಒಂದು ಪ್ಲ್ಯಾನ್ ಮಾಡಕತ್ತೀನಿ. ಏನಂತಂದ್ರೆ ಹೊರಗಡೆ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ. ಹೊರಗಡೆ ಹೋದಾಗ ನನಗೆ ಏನೋ ಗೊತ್ತಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಬ್ಲಾಗ್ ಅಲ್ಲ, ಅದಕ್ಕೆ ನಾನೇನು ಮಾತಾಡೋದಾಗಲ್ಲ ಅಂತಂದು ಬ್ಲಾಗಿಂಗ್ ಮಾಡಿಲ್ಲ. ನೀವು ನೋಡಿರ್ಬೋದು, ನಂದು KD ಮೂವಿ ಹೋಗಿದ್ವಲ್ಲ, ಅವಾಗ ನಾನು ಬ್ಲಾಗ್ ಅಷ್ಟು ಮಾಡಿಲ್ಲ. ಜಸ್ಟ್ ನಾನು ಬರೋಡ ಮಾಲ್ ಎಂಟ್ರಿ ಆದ್ಮೇಲೆ ಅಂತಂದು ಅಷ್ಟೇ ಹೇಳಿದ್ದೆ, ಅದು ಖಾಲಿ ಜಾಗದಲ್ಲಿ ಹೇಳಿದ್ದೆ. ಸೊ ಈಗ ನಾನು ಏನು ಪ್ಲ್ಯಾನ್ ಮಾಡಕತ್ತೀನಿ ಅಂದರೆ, ಫುಲ್ ಎಲ್ಲಿ ಹೊರಗಡೆ ಹೋಗ್ತೀನಲ್ಲ ಅಲ್ಲಿ ಹೋಗಿ ಈ ಥರನೇ ಮಾತಾಡ್ಬೇಕಂತಂದು ಕರೇಜಿಯಸ್ ಆಗಿ ಟ್ರೈ ಮಾಡ್ಬೇಕಂತಿದ್ವಿ. ನಾನು ಗೈಸ್ ಸಪೋರ್ಟ್ ಮಾಡಿ. ಮತ್ತು ಆಮೇಲೆ ಮಮ್ಮಿ ಏನು ಹೇಳ್ತಿ ನಮ್ಮ ಆಡಿಯನ್ಸ್ ಅವ್ರಿಗೆ? ಮಾಡಕತ್ತಾನ, ಸಪೋರ್ಟ್ ಮಾಡ್ರಿ. ಎಂತ ಯಾವ ಲಾಗ್ ಬೇಕು ಹೇಳ್ರಿ, ಆ ಲಾಗ್ ಮಾಡ್ತಾನ. ಯಾವ ಬ್ಲಾಗ್ ಬೇಕು ಆ ಬ್ಲಾಗ್ ಮಾಡ್ತೀನಿ. ಆ ಥರ ಮಾಡ್ತಾನ್ರಿ. ಅವು ಎನ್ಕರೇಜ್ ಮಾಡತ್ತೀವಿ, ಬ್ಯಾಡ ಅಂತ ಬೇಯಾಗತ್ತಿದ್ದೆ ರೀ. ಇಂಜಿನಿಯರಿಂಗ್ ಅದಿ ಚಲೋತ್ನಾಗ ಕಲಿ ಅಂತ ಹೇಳತ್ತಿದ್ದೆ. ಮತ್ತೇನೋ ಒಂದು ಎಲ್ಲಿ ಬಿಡ ಮಮ್ಮಿ ಮಾಡ್ತೀನಿ ಅಂತ ಹೇಳತ್ತಾನ. ಇಂಜಿನಿಯರಿಂಗ್ನು ಮಾಡೋದು ಇದನ್ನು ಮಾಡೋದೆ. ಈಗ ಇಂಜಿನಿಯರಿಂಗ್ದಾಗ ಏನಾಗುತ್ತೆ ಅಂದ್ರೆ, ಫಸ್ಟ್ ಇಯರ್ದಾಗ ಭಾಳ ಟೈಮ್ ಇರುತ್ತೆ. ಅಂದ್ರೆ ನಮ್ಮ ಕ್ಲಾಸ್ ಇರೋದು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 4 hours, ಮ್ಯಾಕ್ಸ್ 4 hours, ಆವ್ರೇಜ್ ಹಿಡಿದ್ರೆ 4 hours ಮ್ಯಾಕ್ಸ್. 4 hours ಬಿಟ್ಟರೆ ಫುಲ್ ದಿನ ಪೂರ್ತಿ ಎಲ್ಲ ಇರುತ್ತೆ. ಅದಕ್ಕೆ ಇದನ್ನು ಮಾಡೋದು ಎಲ್ಲಾನು ಮಾಡ್ಬೇಕು ಗೈಸ್. ಬ್ಯಾಲೆನ್ಸ್ ಇರ್ಬೇಕು ಲೈಫ್ದಾಗ. ಏನು ಹೇಳ್ತಿಪ್ಪ ಅದಿ? ಬ್ಯಾಲೆನ್ಸ್ ಇರ್ಬೇಕಾಗಿಲ್ಲ. ನಾನು ಇಂಜಿನಿಯರ್ ಬಂದಾಗ ಹೇಳ್ತೀನಿ. ಅವ ಇಂಜಿನಿಯರ್ ಬಂದಾಗ ಇರ್ತಾನಂತೆ. ಏನ ಹೇಳತ್ತಿದ್ದಿಲ್ಲ? 2 ವರ್ಷ ಇಂಜಿನಿಯರಿಂಗಿಗೆ ನಂದಂಕರು ಡ್ರೀಮ್ IIT ಐತಿ. IIT ಡ್ರೀಮ್ ಐತಂತೆ ಒಂದು. ನೋಡೋಣ ಏನಾಗುತ್ತೆ. ಇದನ್ನ ಬ್ಲಾಗ್ ಮಾಡ್ತಿರ್ತೀನಿ. ಡ್ರೀಮ್ ಮಾತ್ರ IIT ಹೋದ್ರೆ ಫುಲ್ ಲೈಫ್ ಸೆಟಲ್. ಅಂದ್ರೆ ಅಲ್ಲಿ ಟೈಮ್ ಟೇಬಲ್ ಚೇಂಜ್ ಆಗ್ಬಿಡುತ್ತೆ ಎಲ್ಲಾರ್ದು. ಎಲ್ಲಾರ್ದು ಬ್ರೇಕ್ಫಾಸ್ಟ್ ಆಗೈತೆ ಫ್ರೆಂಡ್ಸ್. ಈಗ ನಮ್ಮ ಮನೆಯವ್ರು ಒಬ್ಬರೇ ಮಾಡ್ಬೇಕು. ಈಗ ಅವ್ರ ಸಂಬಂಧ ಎಲ್ಲ ಕ್ಲೋಸ್ ಮಾಡ್ಲಾರ್ದ ಕಿಚನ್ ಹಂಗೆ ಇಟ್ಟಿ ನೋಡಿ. ಕೇಳಿಲ್ಲ, ನಾವು ಮುಂದೆ ಎಷ್ಟು ಹಾರ್ಡ್ ವರ್ಕಿಂಗ್ ಹೋಗ್ತೀನಿ. ಇವ ಮುಂಜಾನೆ 7 ಗಂಟೆಗೆ ಹೋಗ್ಯಾನ್ಗೆ. 7 ಗಂಟೆಗೆ ಇವಂಗ್ ನಾಷ್ಟ ಮಾಡುದು. ಆದ್ರೆ ಇವ ಆಕ್ಚುಲಿ ಮಾಡಿಲ್ಲ ನಾಷ್ಟ. ಬಂದ್ಮೇಲೆ ಮಾಡಿದವ, ಯಾಕೆ ಜಲ್ ಬಂದ. 12 ಗಂಟೆಗೆ ಬರ್ಬೇಕಿತ್ತು, 9 ಗಂಟೆಗೆ ಬಂದಾನ. 9 ಗಂಟೆಗೆ ಬಂದು ನಾಷ್ಟ ಮಾಡಿದ. ನಾಷ್ಟ ಇವಂಗ್ ಮಾಡ್ಕೊಟ್ಟಿ. ಮತ್ತೆ ನಾನು ಎದ್ದಿದ್ದೆ ಬಿಡ. ನಾ 9 ಗಂಟೆಗೆ ಎದ್ದು ನಾಷ್ಟ ಮಾಡಿದೆ. ಈಗ ಮಾಡತ್ತಾರ ನೋಡ್ರಿ ಗೈಸ್. ಹಾರ್ಡ್ ವರ್ಕಿಂಗ್ ಹೆಣ್ಮಕ್ಳಿಗೆ ಹಾರ್ಡ್ ವರ್ಕಿಂಗ್ ಏನೂ ಇಲ್ರಿ ಫ್ರೆಂಡ್ಸ್. ಯಾರು ಸಪೋರ್ಟ್ ಮಾಡಲ್ಲ. ಇಷ್ಟು ಹಾರ್ಡ್ ವರ್ಕ್ ಮಾಡಿ ಏನು ಮಾಡ್ತಿದ್ನಿ ಮುಂಜಾನಿದ್ದೆ ಸಂಜೆ ಮಟ್ಟ ಮನೆಯಲ್ಲಿ ಕುತ್ಕೊಂಡು ಅಂತಾರೆ ಫ್ರೆಂಡ್ಸ್ ಗಂಡ್ಮಕ್ಳು. ಅದೇ ಹೆಣ್ಮಕ್ಳಿಗೆ ಗೊತ್ತು ರೀ ನಾವು ಏನು ಮಾಡ್ತೀವಿ ಅನ್ನೋದು. ಒಂದು ದಿವ್ಸ ಅವ್ರು ನಮ್ಮ ಜಗದಾಗ ನಿಂತು ನೋಡಿದ್ರೆ ಗೊತ್ತಾಗುತ್ತೆ ರೀ ಅವ್ರಿಗೆ, ಅವ್ರು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಹೆಣ್ಮಕ್ಳಿಗೆ ಟೈಮ್ ಕೊಡಲ್ರಿ. ಹೆಣ್ಮಕ್ಳಿಗೆ ಅವ್ರದ್ದೇ ಒಂದು ಇದು ಇರ್ತೈತೆ, ಸ್ಪೆಷಲ್ಸ್ ಡೇ ಅನ್ನೋದು ಇರ್ತೈತೆ ರೀ. ಅವ್ರಿಗೇನು ಕೇಳಂಗಲ್ಲ, ಕಷ್ಟ ಸುಖ ಅನ್ನೋದು ಕೇಳಬೇಕು ಫ್ರೆಂಡ್ಸ್. ಮನ್ಯಾಗ ಅದೇ ಒಂದೇ ಬರೀ ತಂದು ಹಾಕೋದು, ಇದನ್ನು ಮಾಡೋದು ಅದನ್ನು ಮಾಡೋದು ಅನ್ನೋದಿದೆ. ಅವ್ರದ್ದು ಒಂದು ಮನಸ್ಸು ಐತಿ, ಹೃದಯ ಐತಿ ಅನ್ನೋದು ತಿಳ್ಕೊಬೇಕು ಫ್ರೆಂಡ್ಸ್. ಅದಕ್ಕೆ ನಾ ಹೇಳಾಕತ್ತಿದ್ದು ಹೆಣ್ಮಕ್ಳಿಗೆ ನೋಡ್ಕೋಬೇಡ್ರಿ, ರೆಸ್ಪೆಕ್ಟ್ ಕೊಡಬೇಕು ಯಾವಾಗಲೂ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ರಿ, ಮರ್ಯಾದೆಯಿಂದ ನೋಡ್ಕೊಳ್ರಿ ಅವ್ರನ್ನ. ಮೇನ್ ಅದೇ ನೋಡ್ರಿ, ಹೆಣ್ಮಕ್ಳಿಗೆ ಬೇಕಾಗಿರೋದು ನಿಮ್ಮದು ದುಡ್ಡು, ಆಭರಣ, ಬಟ್ಟೆ ಇದಲ್ರಿ ಫ್ರೆಂಡ್ಸ್. ಇರೋದು ಮನ್ಯಾಗ ಯಾರ್ದಾಗಲಿ, ನಂದಾಗಲಿ ಬೇರೆದವ್ರದ್ದಾಗಲಿ, ಯಾವ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಕೊಡ್ರಿ ಮೊದ್ಲಕ್ಕೆ. ಏನು ಸಮಸ್ಯೆ ಆಗೈತೆ ಅಂದ್ರೆ, ನಮ್ಮ ಪಪ್ಪ ಅವ್ರು ನಾಷ್ಟ ಮಾಡಿಲ್ಲ. ಅದಕ್ಕೆ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ರ, ಅದ್ರ ಅಷ್ಟು ನಾಷ್ಟ ಮಾಡ್ಲಾರ್ದು ಹೋಗಾರ್ದಿ. ಈಗ ಅದಕ್ಕೆ ನಮ್ಮ ಮಮ್ಮಿಯವ್ರು ಇಷ್ಟೆಲ್ಲ ಹೇಳಕತ್ತಾರ. ನಾಷ್ಟ ಆತ್ರಿ, ಈಗ 10:30 ಆಯ್ತು ನೋಡ್ರಿ. ಈಗ ಆಯ್ತು ನನ್ನ ನಾಷ್ಟ. ಮಧ್ಯಾಹ್ನ ಊಟ ಮಾಡಿದೆ, ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್. ಎಲ್ಲ ಕೆಲಸ ಮಾಡಿದ್ಮ್ಯಾಗ ತಿಂದ್ರೆ ನಮಗೂ ಒಂದು ಸಮಾಧಾನ ಇರ್ತೈತಿ. ಕೆಲಸ ಇಟ್ಕೊಂಡು ಹಂಗೆ ತಿಂದ್ರೆ ಕೆಲಸ ಮುಂದಿನ ಕೆಲಸ ಆಗಲ್ಲ. ಅದಕ್ಕೆ ಈಗ ತಿಂದೆ ನೋಡ್ರಿ ಫ್ರೆಂಡ್ಸ್. ಈಗ ಚಹಾ ಕುಡಿದ್ನಿ ಅಂದ್ರೆ ಸ್ವಲ್ಪ ಗಟ್ಟಾಗ್ತೀನಿ, ರಿಲ್ಯಾಕ್ಸ್ ಮಾಡ್ತೀನಿ. ಬಟ್ಟೆ ಆಗೈತಿ, ಅರ್ಬಿ ಆಗೈತಿ, ಎಲ್ಲ ಆಗೈತಿ ಒಗೆಯೋದು. ಈಗ ಸಾಯಂಕಾಲ ನಮ್ಮ ಮನೆಯವ್ರು ಊರಿಗೆ ಹೊಂಟಾರ ಫ್ರೆಂಡ್ಸ್. ಅವ್ರದ್ದು ರೆಡಿ ಮಾಡ್ಬೇಕು ರೀ, ಐರನ್ ಮಾಡಬೇಕು, ಡ್ರೆಸ್ ಎಲ್ಲ ರೆಡಿ ಮಾಡಬೇಕು, ಬ್ಯಾಗ್ ರೆಡಿ ಮಾಡ್ಬೇಕು ರೀ. ಅವ್ರು ಹೋದ್ರೆ ಇಷ್ಟೆಲ್ಲ ಮಾಡ್ಬೇಕು ರೀ. ನಾವು ಹೋದ್ರೂ ಮನೆಯಲ್ಲಿ ಮಾಡಿಟ್ಟು, ಮತ್ತು ಮಕ್ಳು ಏನು ತಿಂತಾರೋ ಏನಿಲ್ಲ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟು
ನಿಂಗೆ ಇಲ್ಲಿಟ್ಟೆ ನೋಡಪ್ಪ ಅಲ್ಲಿಟ್ಟೆ ನೋಡಪ್ಪ ಅಂತೇಳಿ ಎಲ್ಲರಿಗೂ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು ನಾವು ಹೋಗ್ಬೇಕು ಫ್ರೆಂಡ್ಸ್. ನಾವು ಹೋಗ್ಬೇಕಾದ್ರೆ ಇಷ್ಟೊಂದು ಜವಾಬ್ದಾರಿ. ಗಂಡು ಮಕ್ಳು ಏನಿಲ್ಲ ಫ್ರೆಂಡ್ಸ್, ನಮ್ಮ ಬ್ಯಾಗ್ ಐತಿ ರೆಡಿ ಮಾಡಿ ನಾವು ಹಾಕೊಂಡು ಹೋಗ್ಬಿಡ್ತೀವಿ ಅಂತ. ಆದರೆ ಹೆಣ್ಮಕ್ಳಿಗೆ ಹೋಗ್ಬೇಕಾದ್ರೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಮನ್ಯಾಗೂ ಮಾಡ್ಬೇಕು ಫ್ರೆಂಡ್ಸ್, ಮತ್ತು ಹೊರಗಡೆನೂ ಹೋಗೂ ಮಾಡ್ಬೇಕು ರೀ, ಮತ್ತು ಬಂದಿಂದೂ ಮಾಡ್ಬೇಕು ಫ್ರೆಂಡ್ಸ್. ಮನೆ ಅನ್ನೋದು ಎಲ್ಲರ 2 ದಿವಸ ಊರಿಗೆ ಹೋದ್ವಿ ಅಂದ್ರೆ ಮನೆ ಅನ್ನೋದು ನೀಟ್ ಇಷ್ಟ ಐತ್ರಿ ಫ್ರೆಂಡ್ಸ್, ಇಷ್ಟು ಚಂದ ಐತಿ ಮನೆ. ನೋಡ್ಬೇಕು ಕಚಡ ಡಬ್ಬಿ ಆಗಿರ್ತೈತ್ರಿ ಬರೋರಾಗ, ಅದ್ರ ಮೇಂಟೈನ್ ಮಾಡೋರಾಗ ನಮ್ಗೆ ಸಾಕಾಗಿ ಬಿಡ್ತೈತ್ರಿ. ಮತ್ತೆ ಹೇಳ್ತಾರೆ ನಿನಗೇನು ಹೆಣ್ಣ ಮಗಳ ಮನೆಯಾಗಿರ್ತಿದ್ದಿ ಅಂತ ಹಿಂಗೆ ಹೇಳ್ತಾರೆ ರೀ. ಹೇಳೋರಿ ನೀವೇ ಹೇಳ್ರಿ ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ಏನು ಹೆಣ್ಮಕ್ಳ ಜೀವನ ಕಷ್ಟ ಐತೋ ಏನು ಗಂಡು ಮಕ್ಕಳ ಜೀವನ ಕಷ್ಟ ಐತಿ ಅದನ್ನು ಹೇಳ್ಕೊಡ್ರಿ. ನಾವೇ ಹೇಳೋದು ಒಂದು ರೀತಿ ನೋಡಿದ್ರೆ ಕರೆಕ್ಟ್. ಯಾಕಂದ್ರೆ ಈಗ ವೈಫ್ಸ್ ಅವರೆಲ್ಲ ಇರ್ತಾರಲ್ಲ, ಅವ್ರದ್ದು ಏನು ಸಮಸ್ಯೆ ಅಂದ್ರೆ ಗಂಡು ಮಕ್ಕಳು ವರ್ಕ್ ಮಾಡ್ಬಂದು ಮನೆಗೆ ಬಂದು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ. ಬಟ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅವರು ಒಂದು ಪ್ರತಿಯೊಂದು ಏನೋ ನಾಷ್ಟ ಮಾಡಲಿ, ಇಲ್ಲ ಲಂಚ್ ಮಾಡಲಿ, ಇಲ್ಲ ಡಿನ್ನರ್ ಮಾಡಲಿ, ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿರ್ತಾರಲ್ಲ, ಏನೋ ನಾವು ತಿನ್ಕೊಂಡು ಹೋಗ್ಬೇಕಾದ್ರೆ ಮಮ್ಮಿ ಚೆನ್ನಾಗಿ ಮಾಡಿದ್ಯಾ, ಇಲ್ಲ ಹೆಂಡ್ತಿಯವ್ರಿದ್ರೆ ಹೆಂಡ್ತಿ ಚೆನ್ನಾಗಿ ಮಾಡಿದ್ಯಾ, ಆ ಥರ ಎಲ್ಲ ಸ್ವಲ್ಪ ಹೇಳ್ತಿರ್ಬೇಕು. ಯಾಕಂದ್ರೆ ಆ ಥರ ಹೇಳಿದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ, ಖುಷಿಲಿಂದ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ. ಸೊ ಆಮೇಲೆ ಮನೆಯಲ್ಲಿ ಎಲ್ಲರ ಕಡೆಯೂ ಮೊಬೈಲ್ ಐತೆ, ಮೊಬೈಲ್ ಬಿಟ್ಟು ಸ್ವಲ್ಪ ಫ್ಯಾಮಿಲಿ ಜೊತೆ ಮಾತಾಡ್ಕೊತಿದ್ರೆ ಹ್ಯಾಪಿಯಾಗಿರ್ತೀವಿ. ಇಲ್ಲಾಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಕ್ಕೋ, ಜಗಳ ಕ್ರಿಯೇಟ್ ಆಕ್ಕೋ. ಸೊ ಇವೆಲ್ಲ ಆಗಬಾರ್ದಂದ್ರೆ ಮನೆಯಲ್ಲಿ ಚೆನ್ನಾಗಿ ಮಾತಾಡ್ಕೊತಿರ್ಬೇಕು ಎಲ್ಲರ ಜೊತೆ. Thank you.